ಹಲೋ ಫ್ರೆಂಡ್ಸ್, ಬನ್ನಿ ಇವತ್ತು ಸಿಂಪಲ್ಲಾಗಿ ಬಗರ್ ರೈಸ್ ಹೆಂಗೆ ಮಾಡ್ಬೇಕಂತ ಹೇಳ್ಕೊಡ್ತೀನಿ. ಬನ್ನಿ ನೋಡ್ಕೊಳ್ಳಿ. ವೆರಿ ಈಸಿಯಾಗಿ ವೈಟ್ ರೈಸ್ ತಿನ್ಬೇಡ್ರಿ, ಬಗರ್ ರೈಸ್ ತಿನ್ನಿರಿ. ಬಗರ್ ರೈಸ್. ಬನ್ನಿ ಫ್ರೆಂಡ್ಸ್, ಆಯಿಲ್ ಹಾಕೊಳ್ಳೋಣ ಪಾತ್ರೆಗೆ. ಆಯಿಲ್ ಬಿಸಿಯಾಗಿದೆ. ಈಗ ಈರುಳ್ಳಿ ಹಾಕೊಳ್ಳೋಣ. ಈರುಳ್ಳಿ, ಉಳ್ಳಾಗಡ್ಡಿ, ಆನಿಯನ್, ಏನಪ್ಪ ಇದು ಈರುಳ್ಳಿ ಇಷ್ಟ ಆಗ್ತಾ ಇದಾರೆ ಅಂತ ಅನ್ಕೋತಾ ಇದ್ದೀರಾ? ಈರುಳ್ಳಿ ಇದ್ರೆ ಸ್ವಲ್ಪ ಟೇಸ್ಟ್ ಬರುತ್ತೆ, ಅದಕ್ಕೆ ಟ್ರೈ ಮಾಡಿ ನೋಡಿ. ಸ್ವಲ್ಪ ಈರುಳ್ಳಿ ಲೈಟಾಗಿ ಗೋಲ್ಡನ್ ಕಲರ್ ಆಗಬೇಕು. ಗೋಲ್ಡನ್ ಕಲರ್ ಆದಮೇಲೆ ನೆಕ್ಸ್ಟ್ ಪ್ರೊಸೆಸ್ ಹೇಳ್ತೀನಿ. ಅದರಲ್ಲಿ ಸ್ವಲ್ಪ ಏಲಕ್ಕಿ ಹಾಕೊಳ್ಳಿ. ಏಲಕ್ಕಿ, ಸಿನಮನ್, ಸೌದೆ ಒಲೆ ಮೇಲೆ ಮಾಡ್ತಾ ಇರೋ ಅಡುಗೆ ತುಂಬಾ ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟ್ ಕೊಡುತ್ತೆ. ನೋಡಿ, ಬೆಂಕಿಯಲ್ಲಿ ಚೆನ್ನಾಗಿ ಉರಿತಾ ಇದೆ. ಒಂದೇ ಲೆವೆಲ್ ಬೆಂಕಿ ಉರಿಯುತ್ತೆ, ಚೆನ್ನಾಗಿ ಅಡುಗೆ ಆಗುತ್ತೆ. ನೋಡ್ಕೊಳ್ಳಿ. ಇವಾಗ ಗ್ರೀನ್ ಚಿಲ್ಲಿ, ಒಂದರಲ್ಲಿ 2 ಭಾಗ ಮಾಡಿರೋದು ಗ್ರೀನ್ ಚಿಲ್ಲಿ. ಒಳ್ಳೆ ರೆಸಿಪಿಗಳು ಬರ್ತಾ ಇರ್ತವೆ. ಇನ್ಮೇಲೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಸ್ವಲ್ಪ ಹಸಿಮೆಣಸಿನಕಾಯಿ ಚೆನ್ನಾಗಿ ಹುರ್ಕೊಳ್ಳೋಣ, ಹಸಿ ವಾಸನೆ ಹೋಗೋರು. ಇದು ಕೊತ್ತಂಬರಿ, ಪುದೀನ, ಶುಂಠಿ, ಬೆಳ್ಳುಳ್ಳಿ 4 ಸೇರಿ ಪೇಸ್ಟ್ ಮಾಡಿರ್ತಕ್ಕಂಥದ್ದು. ಅದನ್ನು ಹಾಕ್ಕೊಂಬಿಡೋಣ. ಇದನ್ನು ಚೆನ್ನಾಗಿ ಹುರ್ಕೋಬೇಕು. ಅದರ ಶುಂಠಿ ಬೆಳ್ಳುಳ್ಳಿ ಹಸಿ ವಾಸನೆ ಇರುತ್ತಲ್ಲ, ಹೋಗ್ಬೇಕು. ಅದು ಘಾಟ್ ಇರುತ್ತೆ, ಹೋಗ್ಬೇಕು. ಚೆನ್ನಾಗಿ ಹುರ್ಕೊಳ್ಳಿ.
ಇವಾಗ ಬಿರಿಯಾನಿ ಮಸಾಲ ಎಲೆಗಳು, ಬಿರಿಯಾನಿ ಮಸಾಲ ಪದಾರ್ಥಗಳಿದೆಯಲ್ಲ, ಬೇ ಲೀವ್ಸು, ಸಿನಮಾನು, ಕಾರ್ಡಮಾಮು, ಕ್ಲೋವ್ಸು, ಚಕ್ಕೆ, ಲವಂಗ, ದಾಲ್ಚಿನ್ನಿ, ಹೂವು, ಚಕ್ಕಡ ಮಂಗು ಇವನ್ನೆಲ್ಲ ಹಾಕ್ಕೊಂಬಿಡೋಣ. ಆಮೇಲೆ ಪುದೀನ ಸೊಪ್ಪು ಹಾಕೋದ್ರಿಂದ ಅದು ಅನ್ನದಲ್ಲಿ ಫ್ಲೇವರ್ ಬರುತ್ತೆ, ಒಳ್ಳೆ ಫ್ಲೇವರ್ ಕೊಡುತ್ತೆ ಅದು. ಗರಂ ಮಸಾಲ ಪೌಡ್ರ್, ಹಾಗೆ ಸ್ವಲ್ಪ ಧನಿಯಾ ಪೌಡ್ರ್ ಹಾಕೊಂಬಿಡಿ. ಮಸಾಲನ ಚೆನ್ನಾಗಿ ಎಣ್ಣೆಯಲ್ಲಿ ಹುರ್ಕೊಳ್ಬೇಕು. ನೋಡಿ, ನಿಧಾನವಾಗಿ ಪ್ರೀತಿಯಿಂದ ಯಾವುದೇ ಅಡುಗೆ ಮಾಡಿದ್ರೆ ಸೂಪರಾಗಿ ಬರುತ್ತೆ. ಬೇಜಾರಲ್ಲಿ ಮಾಡಿದರೆ ಚೆನ್ನಾಗಿ ಬರಲ್ಲ. ಇಷ್ಟಪಟ್ಟು ಮಾಡಿರಿ, ಸಕ್ಕತ್ತಾಗಿ ಬರುತ್ತೆ. ಇವಾಗ ನೀವು ಅಕ್ಕಿ ನೆನೆಸಿದ್ದೀರಲ್ಲ, ಅದಕ್ಕೆ ಎಷ್ಟು ಬೇಕು ನೀರು ಅಷ್ಟು ನೀರು ಹಾಕ್ಕೊಂಬಿಡಿ. ಒಂದು ಲೋಟ ಅಕ್ಕಿಗೆ 2 ಲೋಟ ನೀರು, ಆ ಥರ 1:2 ಪ್ರಮಾಣದಲ್ಲಿ ನೀವು ನೀರನ್ನು ಸೇರಿಸ್ಬೇಕು. ನೀರು ಒಂದು ಕುದಿ ಬರಬೇಕು. ಕುದಿ ಬಂದಮೇಲೆ ನೀವು ನೆನೆಸಿಟ್ಕೊಂಡಿರೋ ಅಕ್ಕಿನ ಈಗ ಅದರಲ್ಲಿ ಸೇರಿಸ್ಬಿಟ್ಟು ಸೌಟಿಂದ ಒಂದು ಸಲ ಹಂಗೆ ಅಲ್ಲಾಡಿಸ್ಬಿಟ್ಟು ಮುಚ್ಚಳವನ್ನು ಮುಚ್ಚಿಬಿಟ್ರೆ 15 ನಿಮಿಷದಲ್ಲಿ ನಿಮ್ಮ ಬಗರ್ ರೈಸ್ ರೆಡಿ. ಈಸಿಯಾಗಿ ವೈಟ್ ರೈಸ್ ತಿನ್ನೋದಂತ ಸಿಂಪಲ್ಲಾಗಿ ಬಗರ್ ರೈಸ್ ಮಾಡಿಕೊಂಡು ಉಪ್ಪಿನಕಾಯೋ ಯಾವುದಾದ್ರ ಜೊತೆ ಮೊಸರು ಬಜ್ಜಿನೋ ಮತ್ತು ಇನ್ನೊಂದು ಚಿಕನ್ ಸಾರು, ಚಿಕನ್ ಫ್ರೈಯು ಯಾವುದ್ರ ಜೊತೆ ಆದರೂ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ಬೋದು. ಇದು ಎಲ್ಲ ಯಾವುದೇ ಕರಿಗಾದರೂ ಒಳ್ಳೆ ಕಾಂಬಿನೇಷನ್. ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳಿ. ಆವಾಗಲೇ ಸೇರಿಸ್ಕೊಂಡಿದ್ದಾಯಿತು, ನಾನು ಹೇಳಿಲ್ಲ. ನೀರು ಹಾಕಿದ ತಕ್ಷಣ ಉಪ್ಪು ಸೇರಿಸ್ಕೊಳ್ಳಿ. 15 ನಿಮಿಷ ಈಗ ಮುಚ್ಚಿಬಿಟ್ಟು ಬಿಟ್ಬಿಡಿ. ನೋಡಿ, ಸಖತ್ತಾಗಿ ರೆಡಿ ಆಯಿತು ನಿಮ್ಮ ಬಗರ್ ರೈಸ್. ಮಾಡ್ಕೊಳ್ಳಿ, ನೋಡ್ಕೊಳ್ಳಿ, ತಿನ್ಕೊಳ್ಳಿ, ಎಂಜಾಯ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇದೇ ಥರ ವಿಡಿಯೋಗಳು ನೋಡಿ ನಮ್ಮ
ಸಹಕರಿಸಿ.